ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಸಂಬಂಧ ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣಕ್ಕೆ ಮತ್ತೊಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಹುಣಸೂರಿನ ಸಂಬಂಧಿಕರ ಮನೆಗೆ ಮಹಿಳೆ ಹೋಗಿದ್ರು ಅನ್ನೋದು ಗೊತ್ತಾಗಿದೆ. ಯಾಕಂದ್ರೆ ಈ ಕೇಸ್ ಆದ್ಮೇಲೆ ಎಫ್ಐಆರ್ ಆದ್ಮೇಲೆ ತನ್ನ ತಾಯಿ ನಾಪತ್ತೆ ಆಗಿದ್ದಾರೆ ಅಂತ ಹೇಳಿ ಕೆಆರ್ ನಗರ ಠಾಣೆಯಲ್ಲಿ ಸಂತ್ರಸ್ತೆಯ ಪುತ್ರ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದಾದ್ಮೇಲೆ ಸರ್ಚ್ ಮಾಡಿದಾಗ ರೇವಣ್ಣ ಆಪ್ತನ ತೋಟದ ಮನೆಯಲ್ಲಿ ಆಕೆ ಸಿಕ್ಕಿದ್ಲು. ಆಕೆಯನ್ನ ಕರ್ಕೊಂಡು ಬಂದು SIT ವಿಚಾರಣೆ ಎಲ್ಲ ಮಾಡ್ತು ಅನ್ನೋದು ಸ್ಟೋರಿ ನಮ್ಗೆ ಗೊತ್ತಿತ್ತು. ಮತ್ತೆ ನಿನ್ನೆ ಆಕೆ ಒಂದು ವಿಡಿಯೋ ರಿಲೀಸ್ ಮಾಡಿದ್ರು. ಆಕೆಯದ್ದು ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ನನಗೆ ಯಾರು ಹೆದರಿಸಿಲ್ಲ, ನನ್ನ ಕಿಡ್ನಾಪ್ ಮಾಡಿಲ್ಲ ಅಂತಲೂ ಹೇಳಲಾಗ್ತಾ ಇತ್ತು. ಈಗ ನೋಡಿದ್ರೆ ಹುಣಸೂರಿನ ಸಂಬಂಧಿಕರ ಮನೆಗೆ ಆ ಮಹಿಳೆ ಹೋಗಿದ್ರು ಅನ್ನೋ ವಿಷಯ ಬಹಿರಂಗ ಆಗಿದೆ. ಸಂತ್ರಸ್ತೆ ತೋಟದ ಮನೆಯಲ್ಲಿ ಇರಲಿಲ್ಲ. ಮೇ 4ನೇ ತಾರೀಕು ನಮ್ಮ ಮನೆಗೆ ಬಂದಿದ್ರು ಅಂತ ಹೇಳಿ ನ್ಯೂಸ್ 18ಗೆ ಸಂತ್ರಸ್ತೆ ಸಂಬಂಧಿಗಳು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಮೈಸೂರು ಪ್ರತಿನಿಧಿ ಆನಂದ್ ಸಂತ್ರಸ್ತೆಯ ಸಂಬಂಧಿಕರನ್ನ ಮಾತನಾಡಿಸಿದ್ದಾರೆ, ಕೇಳೋಣ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು KR ನಗರದಲ್ಲಿ 29ನೇ ತಾರೀಕು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಲಾಂಚ್ ಆಗುತ್ತೆ. ಸಂತ್ರಸ್ತೆಯ ಮಗ ನನ್ನ ತಾಯಿ ಕಾಣಿಸ್ತಾ ಇಲ್ಲ ಅನ್ನುವಂತಹ ದೂರನ್ನು ಕೊಡ್ತಾರೆ. ಈ ಸಂಬಂಧ ಈಗ HD ರೇವಣ್ಣ ಅವರು ಅರೆಸ್ಟ್ ಆಗಿದ್ದಾರೆ. ಏನು SIT ಪೊಲೀಸರು ಇಲ್ಲಿ ಅಂದ್ರೆ ಸಂತ್ರಸ್ತೆಯ ಸಂಬಂಧಿಕರ ಮನೆಯಲ್ಲಿ ಆಕೆಯನ್ನು ರಕ್ಷಣೆ ಮಾಡಿ ಕರ್ಕೊಂಡು ಹೋಗಿರುವಂಥದ್ದು ಅನ್ನುವ ಮಾಹಿತಿ ಇರುವಂಥದ್ದು. ನಾನೀಗ ಏನು ಆ ಸಂತ್ರಸ್ತೆಯ ಸಂಬಂಧಿಕರ ಮನೆಯಲ್ಲಿದ್ದೇನೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಆಕ್ಚುಲಿ ಅವತ್ತು ಅವರು ಇಲ್ಲಿಗೆ ಬಂದಿದ್ದು ಯಾವತ್ತು? ಶನಿವಾರ 12ವರೆಗೆ. ಅಂದರೆ ಅವರು ಒಬ್ಬರೇ ಬಂದ್ರೆ ಅಥವಾ ಯಾರಾದರೂ ಜೊತೆಲಿ ಇದ್ರೆ ಹೇಗೆ ಅನ್ನುವಂಥದ್ದು? ಅವ್ರು ನಾನು ಒಳಗಡೆ ಇದ್ದೆ, ನನಗೆ ಗೊತ್ತಿಲ್ಲ. ಅದು ನಮ್ಮ ಮನೆಯವರು ಇದ್ರು, ಹುಚ್ಚುಚ್ಚಿದ ಕೂತಿದ್ರಲ್ಲ, ಅವರು ಒಬ್ಬರೇ ಬಂದರು ಅಂತ ಹೇಳಿದ್ರು. ಮೇಡಮ್, ಅವರು ಬಂದಿದ ತಕ್ಷಣ ಮೊದಲು ಏನಾಯ್ತು ಮೇಡಮ್? ಇಲ್ಲಿ ನಿಮ್ಗೆ ಏನು, ನಾನು ಯಾಕೆ ಬಂದೆ, ಏನು ಆ ಥರ ಏನಾದರೂ ಹೇಳಿದ್ರ? ಏನು ಮಾತಾಡಿಲ್ಲ ಅವರು. ಬಂದರು, ಹಿಂಗೆ ನೆಂಟು ಬತ್ತರಲ್ಲ, ಹಂಗೆ ಬಂದ್ರಲ್ಲ, ಆಗ ಹಿಂಗೆ ಜ್ಯೂಸ್ ಮಾಡಿಕೊಟ್ಟೆ ಅಷ್ಟೇ. ಚಾಪೆ ಹಾಕ್ಬಿಟ್ಟು ಜ್ಯೂಸ್ ಮಾಡಿಕೊಟ್ಟೆ. ಆಗ ಜ್ಯೂಸ್ ಕುಡಿದ್ಬಿಟ್ಟು ಒಂದು 5 ನಿಮಿಷ ಆಮೇಲೆ ನನ್ನ ಮಗಳ ಜೊತೆ ಮಾತಾಡಬೇಕು ಅಂದರು. ಸುಮಾರು ಇಲ್ಲಿ ಎಷ್ಟು ಗಂಟೆಗೆ ಬಂದಿತ್ತು ಮೇಡಮ್? 12ವರೆಗೆ. ಯಾವ ಡೇಟ್? 4ನೇ ತಾರೀಕು. 4ನೇ ತಾರೀಕು 12ವರೆಗೆ ಬಂದರು. ಸುಮಾರು ಎಷ್ಟೊತ್ತು ಇದ್ರು ಮೇಡಮ್? ಅದೇ 2 ಗಂಟೆ ಟೈಮು ಇದ್ರು. ಏನು ಕೇಳಿದ್ರು ನೀವು? ಏನು ಕೇಳಿಲ್ಲ, ಮಗಳ ಜೊತೆ ಮಾತಾಡಬೇಕು ಅಂದ್ರಲ್ಲ. ಆಗ ನಮ್ಮ ಮನೆಯವ್ರ ಹತ್ರ ನಮ್ಮ ಫೋನ್ ಇಸ್ಕೊಂಡು ಕೊಟ್ಟೆ. ಆಗ ನಮ್ಮ ಮಗಳ ಜೊತೆ ನಮ್ಮ ಅಪ್ಪಂಗೆ ಮಾಡ್ಬಿಟ್ಟು ನಮ್ಮ ಅಪ್ಪನಿಂದ ಮಗಳ ಜೊತೆ ಮಾತಾಡಿದ್ರು. ಅದು ನನ್ನ ಮುಂದೆ ಮಾತಾಡಲಿಲ್ಲ, ಹಿಂದ್ಗಡೆ ಹೋಗಿ ಮಾತಾಡಿದ್ರು. ಅದೇನು ಮಾತಾಡಿದ್ರು ಏನ್ಬಿಟ್ರು ಗೊತ್ತಿಲ್ಲ. ಆಮೇಲೆ ಹಳಿ ಮಕ್ಕಳು ಬಂದರು ಸಡನ್ನಾಗಿ. ಹಳಿಯಿಂದಿರು ಬಂದರು, ಇಬ್ಬರಾಳು ಬಂದರು. ಅವರೇ ಪೊಲೀಸರಿಗೆ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ಪೊಲೀಸರು ಬಂದರು ಸಡನ್ನಾಗಿ. ಬಂದು ಕರ್ಕೊಂಡು ಹೋದ್ರು. ಅಂದ್ರೆ ಸುಮಾರು ಇಲ್ಲಿ ಎಷ್ಟು ಅಂದ್ರೆ ಎಷ್ಟು ಅವರ್ ಇಲ್ಲಿದ್ರು ಅಂತ? ಅವರು ಇಲ್ಲಿ ಬಂದಿದ ತಕ್ಷಣ ನೀವು ಜ್ಯೂಸ್ ಎಲ್ಲ ಮಾಡ್ಕೊಡ್ತೀರಾ? ಇಲ್ಲಿ ಎಷ್ಟು ಅವರ್ ಇಲ್ಲಿದ್ರು? 1 ಅವರ್. ತದನಂತರ ನೀವೇನೋ ಅವ್ರನ್ನ ವಿಚಾರಿಸಿಲ್ಲ, ಅವ್ರೇನು ಹೇಳಿಲ್ವ ನಿಮ್ಗೆ? ಫೋನಲ್ಲಿ ಮಾತಾಡ್ತಿದ್ರಲ್ಲ, ನಾವೇನು ವಿಚಾರಿಸಿಲ್ಲ. ಸಡನ್ ಆಗಿ ಅಲ್ಲೇ ಫೋನಲ್ಲಿ ಮಾತಾಡ್ತಿರಂಗ ಅಲ್ಲಿಗೆ ಹಳಿ ಮಕ್ಳು ಹೋದ್ರು. ಹಿಂದ್ಗಡೆಗೆ ಮಾತಾಡ್ತಿದ್ರಲ್ಲ, ಅಲ್ಲಿಗೆ ಹೋಗಿ ಮಾತಾಡಿದ್ರು ಅಷ್ಟೇ. ಅಲ್ಲಿಗೆ ನಾವು ಹೋಗ್ಲಿಲ್ಲ. ಏನ್ ಮಾತಾಡಿದ್ರು ಏನ್ಬಿಟ್ರು ಗೊತ್ತಿಲ್ಲ. ಫೋನ್ ಇಸ್ಕೊಂಡು ಹೋದರು. ಇನ್ನು ಬರ್ನಿಲ್ಲ ಅವಳಿಕೆ. ಅವರು ಹಂಗೆ ಕರ್ಕೊಂಡು ಹೋದ್ರು ಪೊಲೀಸರು. ನಿಮ್ಗೆ ಏನಾದ್ರು ಗೊತ್ತಿದೆ? ಯಾಕಂದ್ರೆ 29ನೇ ತಾರೀಕು ಒಂದು ಕಂಪ್ಲೇಂಟ್ ಲಾಂಚ್ ಆಗಿರುತ್ತೆ, ಈ ತರ ಕಿಡ್ನಾಪ್ ಮಾಡ್ಸಿದ್ದಾರೆ ಅನ್ನುವಂಥದ್ದು. ಅದೇನಾದ್ರು ನಿಮಗೆ ಗೊತ್ತಿತ್ತ? ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ಲ. ಅವ್ರು ಏನಾದ್ರು ಹೇಳಿದ್ರೆ ನಿಮ್ಮ ಹತ್ರ ಬಂದಾಗ? ಏನು ಹೇಳಿಲ್ಲ. ಅವ್ರು ಏನು ಹೇಳಿಲ್ಲ. ಸಡನ್ ಆಗಿ ಮಾಮೂಲಿ ಮನೆಗೆ ನೆಂಟು ಬರೋ ತರ ಬಂದ್ರು. ಬಂದು ಒಂದು 5 ನಿಮಿಷ ಆಮೇಲೆ ನಮ್ಮ ಮನೆಯವ್ರ ಹತ್ರ ಫೋನ್ ಇಸ್ಕೊಂಡು ನಾನೇ ಕೊಟ್ಟೆ. ನಮ್ಮ ಅಪ್ಪಂಗೆ ಮಾವು ಕೊಟ್ಟೆ. ನಮ್ಮ ಅಪ್ಪ ತಕೊಂಡೋಗಿ ಅವರು ಕೊಟ್ಟರು. ಸರ್, ಈಗ ಇಲ್ಲಿ ಅವತ್ತು ಏನಾಯ್ತು ಸರ್ ಘಟನೆ? ಆಕ್ಚುಲಿ ನೀವೆಲ್ಲಿದ್ರಿ, ಏನ್ ಮಾಡ್ತಾ ಇದ್ರಿ? ಶನಿವಾರ ಇಲ್ಲಿ ಈಚೆ ಇದ್ಕೊಂಡು ನಮ್ದೇ ವಾರ, ಶನೇಶ್ವರ ಸ್ವಾಮಿ ಗುಡ್ಡಪ್ಪ ನಾನು ವಾರ ಇರೋದ್ರಿಂದ ಮಧ್ಯಾಹ್ನ 12 ವರ್ಷಕ್ಕೆಲ್ಲ ಊಟ ಕೂತಿದೆ ಈಚೆ. ಆ ಎಮ್ಮ ಕೆಳಗಡೆಯಿಂದ ಬಂದರು. ಬಂದಿದ್ದಾನೆ, ಏನು ಸಮಾಚಾರ ಅಂತ ಕೇಳಿದ್ರು. ಇಲ್ಲೇ ಆಸ್ಪತ್ರೆಗೆ ಬಂದಿದೆ ಅಂತ ಹೇಳಿದ್ರು ಅವರು. ಹಾಗಾಗಿ ನಮ್ಮ ಮಿಸ್ಸಸ್ ಅವ್ರನ್ನ ಒಳಗಡೆಯಿಂದ ಕರೆದೆ. ಬಾಮ್ಮ, ಇಲ್ಲಿ ಯಾರ ಬಂದಿದ್ದಾರೆ ನಿಮ್ಮ ಊರವರು ಅಂತೇಳಿ. ಅವ್ರ ಕಾಲಿಗೆ ನೀರು ಕೊಟ್ಟಿದ್ದಾರೆ, ಒಳಗಡೆ ಹೋಗಿದ್ದಾರೆ. ಅಮ್ಮ ಜ್ಯೂಸ್ ಏನೋ ಕೊಟ್ಟಿದ್ದಾರೆ. ಒಂದು ಅರ್ಧ ಗಂಟೆ ಆದಮೇಲೆ ನನ್ನ ಹಳಿ ಮಕ್ಕಳು ಬಂದರು. ನನ್ನ ಫೋನ್ನ ಇಸ್ಕೊಂಡು ಮಾತಾಡಿಸ್ತಾ ಇದ್ರು ಇವರು. ಹಳಿ ಮಕ್ಕಳು ಬಂದು ಒಂದು ಅರ್ಧ ಗಂಟೆ ಆದಮೇಲೆ ಪೊಲೀಸವ್ರು ಬಂದು ಕರ್ಕೊಂಡು ಹೋದ್ರು ಇಲ್ಲಿಂದ. ಅಂದ್ರೆ ಮುಂಚೆ ಏನಾದ್ರು ನಿಮ್ಗೆ ಆಕೆ ಪರಿಚಯ ಇತ್ತ? ಆ ಥರ ಏನಾದ್ರು ಇತ್ತ ಅಂದ್ರೆ ಯಾವ ಥರ? ಪರಿಚಯ ಅಂದರೆ ನಮ್ಮ ಇವರ ರಿಲೇಟಿವ್ನೇ ಆಗ್ಬೇಕು ಅವರು. ಹಾಗಾಗಿ 2-3 ಬಾರಿ ನೋಡಿದ್ದೀನಿ ಅಷ್ಟೇ ಅವ್ರನ್ನ. ಸುಮಾರು ಎಷ್ಟೊತ್ತಿದ್ರು ಸರ್ ಇಲ್ಲಿ ಅವರು? 1.5 ಗಂಟೆ ಇದ್ರು ಅಷ್ಟೇ. ನಿಮ್ಮ ಹತ್ರ ಏನಾದ್ರು ಹೇಳಿದ್ರ? ನಮ್ಮ ಹತ್ರ ಏನು ಹೇಳಿಲ್ಲ. ನಿಮ್ಗೆ ಹೋಗ್ಲಿಕ್ಕೆ ಗೊತ್ತಿತ್ತಾ ಈ ತರ ಒಂದು ಪ್ರಕರಣ? ಇಲ್ಲ, ಏನು ಗೊತ್ತಿಲ್ಲ ನಮ್ಗೆ, ಏನು ಗೊತ್ತಿಲ್ಲ. ಅವರು ಅಳಿಯಂದ್ರು ಬಂದ ತಕ್ಷಣ ಏನಾಯ್ತು ಸರ್ ಇಲ್ಲಿ? ಅಳಿಯಂದ್ರು ಬಂದ್ರೆ ಹಿಂದ್ಗಡೆನೇ ಹೋದ್ರು ಅವರು. ಹಿಂದ್ಗಡೆ ಹೋಗಿದ್ದೆ, ಅಲ್ಲೇ ಮಾತಾಡ್ತಿದ್ದು. ನನ್ನ ಪಾಡಿಗೆ ನನ್ನ ಕೆಲಸ ಇತ್ತಲ್ಲ ವಾರದಲ್ಲಿ ನಾನು ಚುಚ್ಕೊಂಡು ಕುತ್ಕೊಬಿಟ್ಟಿದೆ. ಹಾಗಾಗಿ ನನಗೇನು ಗೊತ್ತಾಗಿಲ್ಲ ಅವತ್ತು. ಪೊಲೀಸರು ಬಂದಾಗ್ಲೂ ಕೂಡ ಅವಾಗಲೇ ಗೊತ್ತಾಗಿದ್ದು ಏನೋ ಇರಬೇಕು ಅಂದ್ಬಿಟ್ಟಿದ್ದಾನೆ. ಅವಾಗ ಗೊತ್ತಾಗಿದ್ದು ನನಗೆ. ಈಗ ಅವರು ಬಂದ ತಕ್ಷಣ ಯಾವ ತರ ಇತ್ತು? ಅಂದ್ರೆ ಏನಾದ್ರು ಸುಸ್ತಾಗಿರೋ ತರ ಇದ್ರೆ ನಾರ್ಮಲ್ ಇದ್ರು. ಯಾಕೆ ಅಂದ್ರೆ ಈಗಾಗಲೇ ಅವರು ನಾನು ಯಾವುದೇ ಕಾರಣಕ್ಕೂ ಕಿಡ್ನಾಪ್ ಆಗಿಲ್ಲ ನಾನು ಅಂತ ಒಂದು ವಿಡಿಯೋ ಹೇಳಿಕೊಂಡು ಸಾಬಿಡಿದೆ. ಅದ್ರ ಬಗ್ಗೆ ಏನಾದ್ರು ನಿಮಗೆ ಗೊತ್ತಿಲ್ಲ ಸರ್, ಅದು ಗೊತ್ತಿಲ್ಲ ನಮಗೇನು.
ಸುಮಾರು ಅಂದ್ರೆ ಸರ್ ಇಲ್ಲಿ 4ನೇ ತಾರೀಕು 12ವರೆಗೆ ನಿಮ್ಮ ಮನೆಗೆ ಬಂದವರು ಎಷ್ಟೊತ್ತಲ್ಲಿ ಇಲ್ಲಿ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಾರೆ? ಸುಮಾರು 1-2 ಕಾಲಾಗಿತ್ತು ಸರ್. ಎಲ್ಲಿ ಸರ್, ಎಲ್ಲಿಂದ, ಯಾವ ಜಾಗದಿಂದ ಕರ್ಕೊಂಡು ಹೋಗ್ತಾರೆ? ಸರ್ ಹಿಂದ್ಗಡೆ ಒಂದು ರೂಮ್ ಇದೆ, ಅಲ್ಲಿಂದ ಕರ್ಕೊಂಡು ಹೋಗಿದ್ದೆ ಅವರು. ಇದಿಷ್ಟು ಸಂತ್ರಸ್ತೆಯ ಸಂಬಂಧಿಕರ ಮಾತುಗಳು. ಅವರು 4ನೇ ತಾರೀಕು 12ವರೆಗೆ ಇಲ್ಲಿ ಬಂದಿದ್ರು. ತದನಂತರದಲ್ಲಿ ಅವರ ಅಳಿಯಂದ್ರು ಬಂದ ನಂತರ ಪೊಲೀಸರು ಅಂದ್ರೆ SIT ಪೊಲೀಸರು ಬಂದವ್ರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಹೋದ್ರು ಅನ್ನುವಂಥದ್ದು ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ಆಪರೇಷನ್ ಕಮಲ ಕುರಿತಂತೆ ಏಕನಾಥ್ ಶಿಂದೆ ಹೇಳಿಕೆ ವಿಷಯವಾಗಿ ಸಿಎಂ ಹಾಗೇನೆ DCM ಇದೀಗ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಏಕನಾಥ್ ಶಿಂದೆ ಭ್ರಮೆಯಲ್ಲಿದ್ದಾರೆ ಅಂತ ಹೇಳಿ ಸಿಎಂ DCM ಇಬ್ರು ತಿರುಗೇಟು ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ರೀತಿ ಕರ್ನಾಟಕದಲ್ಲೆಲ್ಲ ಆಗಲ್ಲ, ಏಕನಾಥ್ ಶಿಂದೆ ಫಸ್ಟು ಅವ್ರ ಸರ್ಕಾರವನ್ನ ಉಳಿಸ್ಕೊಳ್ಳಿ, ಶಿಂದೆ ಮಾಡೆಲ್ ಇಲ್ಲೆಲ್ಲ ನಡೆಯಲ್ಲ ಅಂತ ಹೇಳಿ DK ಶಿವಕುಮಾರ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಕರ್ನಾಟಕದಲ್ಲಿ ಮಹಾರಾಷ್ಟ್ರ ಸಿಎಂ ಮಾತನಾಡುವಂತ ಟೈಮ್ನಲ್ಲಿ ಒಂದು ಸ್ಫೋಟಕವಾದಂತ ಹೇಳಿಕೆಯನ್ನ ಕೊಟ್ಟಿದ್ರು. ಅದು ರಾಜಕೀಯದ ಅತಿ ದೊಡ್ಡ ಸುದ್ದಿಯಾಗಿತ್ತು. ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಕೆಡುವುದಕ್ಕೆ ಬಿಜೆಪಿಯವರು ಮುಹೂರ್ತ ಇಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಆಪರೇಷನ್ ಕಮಲ ಎಲ್ಲ ನಡೆಸ್ತಾ ಇದ್ದಾರೆ ಅಂತೆಲ್ಲ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರಲ್ಲ, ಆ ಥರ ಎಲ್ಲ ನಡೆಯಲ್ಲ ಅಂತ ಸಿಎಂ ಮತ್ತೆ DK ಶಿವಕುಮಾರ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಏಕನಾಥ್ ಶಿಂದೆಗೆ ಯಾವ ತರ ಟಾಂಗ್ ಕೊಟ್ಟಿದ್ದಾರೆ ಇಬ್ರು ನೋಡೋಣ. ಪಾರ್ಲಿಮೆಂಟ್ ನಲ್ಲಿ ಸೋಲ್ತೀವಿ ಅಂತ ಗೊತ್ತಾಗ್ಬಿಟ್ಟದಲ್ಲ, ಅದಕ್ಕೆ ಆ ರೀತಿ ಮಾತಾಡ್ತಾ ಇದ್ದಾರೆ. ಯಾಕೆಂದ್ರೆ ಪಾರ್ಲಿಮೆಂಟ್ ನಲ್ಲಿ ಗೆಲ್ತೀವಿ ಅನ್ನೋದು ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ, ನರೇಂದ್ರ ಮೋದಿ ಅವರಿಗೆ ಕಾನ್ಫಿಡೆನ್ಸ್ ಇಲ್ಲ, ಅದಕ್ಕೆ ಬಾಯಿ ಬಂದ ಮಾತಾಡ್ತಾ ಇರೋದು, ಹತಾಶರಾಗಿ ಮಾತಾಡ್ತಾರೆ. ಏಕನಾಥ್ ಶಿಂದೆ ಅವರು ಸದ್ಯ ಅವ್ರ ಸರ್ಕಾರ ಎಲೆಕ್ಷನ್ ಆದ್ಮೇಲೆ ಅವ್ರ ಸರ್ಕಾರದ್ದೇ ಅವ್ರ ಡೌಟ್ ಇದೆ. ಅವ್ರ ಸರ್ಕಾರ ಉಳ್ಕೊಳ್ಳೋದೇ ಏನು ಏಕನಾಥ್ ಶಿಂದೆ ಸರ್ಕಾರ ಇದೆಯಲ್ಲ, ಅವ್ರ ಸರ್ಕಾರ ಇರೋದೇ ಡೌಟ್ ಇದೆ. ಈಗ ಮೋದಿ ಸಾಹೇಬರು ಯಾಕೆ ಉದ್ಧವ್ ಠಾಕ್ರೆ ಬಗ್ಗೆ ಮಾತಾಡಿದ್ರು? ಉದ್ಧವ್ ಠಾಕ್ರೆ ಹತ್ರ ಶಕ್ತಿ ಇದೆ ಅಂತ ಇಡೀ ಜನ ಎಲ್ಲ ವಾಪಸ್ ಎಲ್ಲ MLAಗಳೆಲ್ಲ ವಾಪಸ್ಸು ಅವರು ಯೂಟರ್ನ್ ಹಾಕ್ತಾರೆ. NCPಗೆ ಹೋಗೋರು ವಾಪಸ್ NCPಗೆ ಹೋಗ್ತಾರೆ, ಶಿವಸೇನಾ ಇದ್ದವರು ವಾಪಸ್ ಶಿವಸೇನಾಗೆ ಹೋಗ್ತಾರೆ. ಸೊ ಮತ್ತೆ ನಮ್ಮ ಸರ್ಕಾರ ಅಲ್ಲಿ ರಚನೆ ಆಗ್ತದೆ.